ಪ್ರತಿಯೊಂದು ಸಂದರ್ಶನದಲ್ಲಿ ಹೇಳ್ತಾರೆ. ನಾನು ನೋಡಿದ್ದೇನೆ, ಹೇಳ್ಕೊಂಡು ಹೋಗೋದನ್ನ ತಗೊಂಡು ಹೋದ್ರು ಕೆಳಗಡೆ ಕೇಳುವುದು ಈ ತರ ಎಲ್ಲ ಹೇಳ್ತಾರೆ. ಇದನ್ನ ಅವ್ರು ತಗೊಳ್ತಿರ್ತಾರೆ. ಈಗ ತಮ್ಮ ಮಾಧ್ಯಮಗಳು ಬಂದರು ಇವಾಗ ಹೇಳ್ತಾ ಇದ್ದಾರೆ, ಅದು ಸರಿಯಾದ ಸುಳ್ಳು ನಮ್ಮ ಪ್ರಶ್ನೆ ಅಮ್ಗಿರು ಒಬ್ಬ ಯಾವುದೇ ಮಾನವೀಯತೆಯನ್ನು ಮೌಲ್ಯವನ್ನು ಹೊಂದಿದಂತ ಮನುಷ್ಯರಾದ ನಾನು ಇವತ್ತೇ ಹೇಳ್ಬೇಕಲ್ಲ, ಇನ್ ಯಾವಾಗೂ 10 ವರ್ಷ 8 ವರ್ಷ 15 ವರ್ಷ CBI SIT ಅಪ್ಪಂದ್ ಏನೋ ಮಾಡ್ಲಾಕ ಬಂದ್ ನಾ ಹೇಳ್ತಂತೀನಿ. ನನ್ನ ಹಿಂದೆ ಕಾಣ ಕೈಗಳು ಯಾವ ಅದಾವೆ ಅರ್ಥ ಮಾಡ್ಕೊಂಡು ಆ ಎಮ್ಮ ಬಂದ್ ಹೇಳ್ತಾ ಇದ್ದಾವ ಅಂತಂದ್ರ ಈಗ 10 ವರ್ಷ ಮ್ಯಾಲ ಆಗ್ಯದ, ಗಂಟೆ ಆಗ್ಯದ, 13 ವರ್ಷ ಆಗ್ಯದ. 13 ವರ್ಷ ಅಂತಂದ್ರ ಆ ಎಮ್ಮ 13 ವರ್ಷ ಏನ್ ಮಾಡ್ತಾ ಅವ್ರಿಗೇನ ಇದು ಇರ್ಲಿಲ್ಲ, ಕಲ್ಪನೆ ಇರ್ಲಿಲ್ಲ. ಯಾಕಂದ್ರೆ ಅವತ್ತು 13 ವರ್ಷದ ಹಿಂದೆ ಕಠಿಣ ನಡೆದಲ್ಲ, ಇವತ್ತು ಬಂದ್ ಹೇಳ್ತಾ ಇರ್ತಂದ್ರ ಆ ಮೆಮರಿ ಪವರ್ ಎಷ್ಟದ ಅದನ್ನು ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಮನುಷ್ಯನ ಮೆಮರಿ ಅಂತ ಡಿಲ್ಯೂಷನ್ ಬಿಲ್ ತಕ್ಷಣ ಅಂತ ಅವತ್ತಿಂದ ಅವತ್ತಾದ್ರೂ ಫ್ರೆಶ್ ಮೆಮರಿ ಇರ್ತದೆ, ತನಿಖೆ ಸೂಕ್ತವಾಗಿ ಆಗ್ತಿದ್ರು. ಇವತ್ತು ಬಂದ ಇದ್ರ ಹಿಂದೆ ಕಾಣದ ಕೈಗಳು ಯಾವ್ದಾವ ಅನ್ನೋದನ್ನ SIT ತನಿಖೆ ಮಾಡ್ಬೇಕು. ಆ ನಂತರ ಅದ್ ನಿಜವಾಗ್ಲೂ ಏನಾದ್ರೂ ಘಟನೆ ಆಗ್ತಂದ್ರ ಒಬ್ಬ ಯಾವುದೇ ಹೆಣ್ಣು ಮಗಳಿಗೆ, ಯಾವುದೇ ಈ ದೇಶದ ಈ ಜಗತ್ತಿನ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೂ ಅದಕ್ಕೆ ಸೂಕ್ತ ತನಿಖೆ ಆಗ್ಬೇಕು, ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಆಗ್ರಹ. ಆದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡ್ಬೇಕು. ಅವ್ರು ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಮೊದಲು ತನಿಖೆ ಮಾಡ್ಬೇಕು. ಇಷ್ಟ ದಿನ ಆ ಯಮ್ಮ ಯಾಕೆ ಬಂದ್ ಹೇಳಿಲ್ಲ, ನಮ್ ಸಮಾಜ ಮುಂದೆ ಹೇಳಿಲ್ಲ, ನಮ್ ಮೀಡಿಯಾ ಮುಂದೆ ಯಾಕೆ ಹೇಳಿಲ್ಲ, ತನಿಖಾ ಅಧಿಕಾರಿಗಳ ಮುಂದೆ ಯಾಕೆ ಹೇಳಿಲ್ಲ. ಅನೇಕ ನಮ್ಮ ವ್ಯವಸ್ಥೆ ಅದ, ಪೊಲೀಸಿಂಗ್ ವ್ಯವಸ್ಥೆ ಅದ, ಪೊಲೀಸರ ಮುಂದೆ ಅವಾಗ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ. ಇದ್ರ ಮೊದಲ ತನಿಖೆ ಆಗ್ಬೇಕು. ಆ ನಂತರ ಆ ಯಮ್ಮ ಹೇಳಿದ್ರು ತನಿಖೆ ಮಾಡಿ.